ಮಹತ್ವದ ಬೆಳವಣಿಗೆ ನಡೀತಾ ಇದೆ. ನಾಳೆ ಉಪಹಾರ ಕೂಡ ಇದೆ ಅಂತ ನಿಮಗೆ ಆಹ್ವಾನ ಬಂದಿದೆ ಸರ್? ಇಲ್ಲ, ನಮಗೇನು ಇನ್ನೂವರೆಗೂ ಯಾರು ಏನು ಕರೆದಿಲ್ಲ. ನಮ್ಗೆ ಏನು ಮಾಡ್ತಾರೋ ಗೊತ್ತಿಲ್ಲ. ಕರೆದ್ರೆ ಹೋಗ್ತೀವಿ ಸರ್. ಎಲ್ಲರೂ ಬೆಂಗಳೂರು ಡೆಲ್ಲಿ ಆದ್ರೆ ಬೆಳವಣಿಗೆ ಏನು ಸರ್? ಬೆಳಗಾವಲ್ಲಿ ಇವತ್ತು ನಮ್ಮ ಪ್ರಾಜೆಕ್ಟ್ ಎಲ್ಲ ದೇವಸ್ಥಾನ ಪ್ರಾಜೆಕ್ಟ್ ಮೀಟಿಂಗ್ ಇತ್ತು. ಭಾಳ ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಯಾಕಂದರೆ ನಮ್ಮ ಕೇಂದ್ರ ಸರ್ಕಾರ 215 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಿ ಕೆಲಸ ಟೆಂಡರ್ ಕೂಡ ಆಗಿದೆ. ಅದನ್ನು ನಾವು ಈಗ ಮುಖ್ಯಮಂತ್ರಿಯವರ ಒಂದು ಡೇಟನ್ನು ತಗೋಬೇಕು. ಕೆಲವೊಂದು ಡಿಸ್ಕಷನ್ ಇದ್ದು ಮಾಸ್ಟರ್ ಪ್ಲ್ಯಾನ್ ಮತ್ತು ಕೆಲವೊಂದಿಷ್ಟು ಪೇಮೆಂಟ್ಸ್ ಇದೆಲ್ಲ. ನಮ್ಮಲ್ಲಿ ಇನ್ನಿಷ್ಟು ಕೆಲವೊಂದು ಅಜೆಂಡಾಗಳು ಕೂಡ ಮೊನ್ನೆ ಸ್ಟೇಟ್ ಬಾಡಿ ಮೀಟಿಂಗಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಯಲ್ಲಿ ಪಾಸ್ ಮಾಡ್ಕೊಂಬರಂತ ಹೇಳಿದ್ರು. ಅದಕ್ಕೆ ಇವತ್ತು ಕಮಿಟಿಯಲ್ಲಿ ಇವತ್ತು DC ಅವರು ಬೇರೆ ಊರಿಗೆ ಹೋಗೋದಿದ್ರು ಕೂಡ ನಾನು ಕೆಲಸ ಮಾಡಿ ಇವತ್ತು ನಾವು ಇಲ್ಲಿ ಮೀಟಿಂಗನ್ನು ಇಟ್ಕೊಂಡಿದ್ದು. ಅದಕ್ಕೆ ನಾನು ಬಂದಿದ್ದೆ. ಶುಕ್ರವಾರ ಸಂಜೆ ಒಳಗಡೆ ಮುಖ್ಯಮಂತ್ರಿ ಬದಲಾಗ್ತಾರೆ ಅಂತ. ಅದು ಏನು ಇನ್ನೂವರೆಗೂ ನಮಗೇನು ಇನ್ಫಾರ್ಮೇಷನ್ ಇಲ್ಲ ಸರ್, ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನನಗೆ ನೋ ಐಡಿಯಾ. ಬದಲಾವಣೆ CLP ಮೀಟಿಂಗ್ ಇನ್ನೂ ಕನ್ಫರ್ಮೇಷನ್ ನಮ್ಗೆ ಯಾವುದು ಮೆಸೇಜ್ ಬಂದಿಲ್ಲ. ಈಗ ಹಂಗೆ ಸುಮ್ಮನೆ ಎಲ್ಲರೂ ತಾವು ಹೇಳ್ತಿದಾರೆ, ಹಂಗೆ ಹೇಳ್ತಾ ಇದಾರೆ. ಇನ್ನೂ ಮೆಸೇಜ್ ಅಧಿಕೃತವಾಗಿ ಮೆಸೇಜ್ ಬಂದಿಲ್ಲ. ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗ್ತಾರೆ ಅಂತ ಅದು ಭಾಳ ದಿನದಿಂದ ಚರ್ಚೆ ನಡೀತಾ ಇದೆ. ಆಗ್ಬೋದು ಆದ್ರೆ ಒಳ್ಳೇದಲ್ರಿ. ಮತ್ತೆ ಸಂಘಟನೆ ಮಾಡ್ತಾರೆ, ಇದೆ ಒಳ್ಳೆ ಕೆಲಸ ಮಾಡ್ತಾರೆ. ಎಲ್ಲ ಕಡೆ ಅವ್ರದ್ದು ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಇಡ್ತಾ ಇದೆ. ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಪ್ರಯತ್ನ ಮಾಡ್ತಾರೆ ಅಂತ ಭಾವಿಸ್ತಾರೆ. DK ಶಿವಕುಮಾರ್ CM ಆದರೆ ಸತೀಶ್ ಜಾರಕಿಹೊಳಿ ಅವರು DCM ಆಗ್ತಾರೆ, KPCC ಅಧ್ಯಕ್ಷರಾಗ್ತಾರೆ. ಅದೆಲ್ಲ ನಮಗೆ ಇನ್ನೂ ಇನ್ಫಾರ್ಮೇಷನ್ ಇಲ್ಲ ಸರ್. ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು. ಈಗ ನೀವು 30 ಜಿಲ್ಲೆ ಒಳಗೆ ಉಳಿದವರು ಶಾಸಕರು ಒಬ್ಬರು ಸರ್. ಎಲ್ಲರೂ ಡೆಲ್ಲಿ ಆದವರು, ಬೆಂಗಳೂರು ಆದವರು, ಲಾಬಿ ಮಾಡಕತ್ತಾರೆ ಕೆಲವೊಂದು. ನಾವು ಯಾವುದು ಲಾಬಿ ಇಲ್ಲ. ವಿ ಆರ್ ವೆರಿ ಸ್ಯಾಟಿಸ್ಫೈಡ್ ಬೈ ದಿಸ್ ಪ್ರೊಫೆಷನ್. ಇದರಲ್ಲಿ ಇರ್ತೀವಿ ಸಾಕಿ. ಸಿದ್ದರಾಮಯ್ಯ ಅವರು CM ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಸಿದ್ದರಾಮಯ್ಯ CM ಒಳ್ಳೆ ಕೆಲಸ ಮಾಡಿದ್ದಾರೆ. ಮಾಡ್ಕೊಂಡು ಹೋಗ್ತಾರೆ ಎಲ್ಲ. ಈಗ ನಮಗೆ ಎಲ್ಲ ಮಂತ್ರಿಗಳು ಕೂಡ ಅನೇಕ ಅನುದಾನ ನಾಯಕರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಎಫೆಕ್ಟ್ ಆಗುತ್ತೆ. ಅದೆಲ್ಲ ಹೈಕಮಾಂಡ್ ಬಿಟ್ಟಿದೆ ಸರ್. ಅದು ನಮಗೇನು ಐಡಿಯಾ ಇರೋಲ್ಲ. ಯಾಕಂದ್ರೆ ಇದರಲ್ಲಿ ಯಾಕಂದ್ರೆ ಅವ್ರದೇ ಆದಂತ ಒಂದು ಓಟ್, ಅದೇ ಅವ್ರದೇ ಆದ ಜನ ಬೆಂಬಲ ಐತಿ ಅಂತ ಹೇಳಿದ್ರೆ. ಮತ್ತೀಗ ಎಲ್ಲರೂ ಸೇರಿ ಇವಾಗ ಮೊನ್ನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿಗಳು ಎಲ್ಲರೂ ಸೇರಿ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರಯತ್ನ ಮಾಡಿದಾಗ ಬಂದಿದೆ. ಇದೆಲ್ಲ ವಾಟ್ ಎವರ್ ಏನೋ ಡಿಸಿಷನ್ ತಗೋಬೇಕು, ಇಟ್ಸ್ ಅಪ್ ಟು ಹೈಕಮಾಂಡ್. ಸರ್ ಬೆಂಗಳೂರು ಹೊಂಟ್ರಿ ಇವತ್ತಿಲ್ಲ, ನಾಳೆ ನೋಡ್ಬೇಕು. ನನಗೆ ಮೆಸೇಜ್ ಬಂದಿಲ್ಲ. ಬಂದರೆ ಹೋಗ್ತೀನಿ, ಇಲ್ಲಾಂದ್ರೆ ಊರಲ್ಲಿ ಕ್ಷೇತ್ರದ ಕೆಲಸ ಇದೆ. ಪ್ರತ್ಯೇಕವಾಗಿ ಸಭೆ ಮಾಡ್ತಾ ಇದಾರ. ಈಗ ನೀವು ಫಸ್ಟ್ ಟೈಮ್ ಗೆದ್ದವರು, ಸೆಕೆಂಡ್ ಟೈಮ್ ಗೆದ್ದವರು, ನಮಗೂ ಮಂತ್ರಿಗಿರಿ ಕೊಡ್ರಿ ಅಂತ ಒಂದು ಮೀಟಿಂಗ್ ಮಾಡಿಲ್ಲ? ಮಾಡಿದ್ವಲ್ಲ ಶಂಗಲ್ ಹೋಟೆಲ್ ಲಾಸ್ಟ್ ಒಂದು 3-4 ಮಂತ್ಸ್ ಬ್ಯಾಕ್ ಮಾಡಿದ್ವಲ್ಲ. ಎಷ್ಟು ಜನ ಕೇಳಿದ್ರಿ? ಎಷ್ಟು ಜನ? ಸುಮಾರು ಒಂದು ಫಸ್ಟ್ ಜನ ಗೆದ್ದವರು ಒಂದು 35-40 ಜನ, ಸೆಕೆಂಡ್ ಟೈಮ್ ಗೆದ್ದವರು ಒಂದು 20-25 ಜನ, ಒಂದು 60-65 ಜನ ಸೇರಿ ಶಂಗಲ್ ಹೋಟೆಲ್ನಲ್ಲಿ ಕರೆದಿದ್ರು. ನಾವು ಹೋಗಿದ್ವಿ. ಏನು ಸರ್ ನಿಮ್ಮ ಬೇಡಿಕೆ? ಏನಿಲ್ಲ, ಮತ್ತೀಗ ಇದರಲ್ಲಿ 136 ಜನರಲ್ಲಿ 60 ಜನ 40% ಶೇರ್ ನಾವು ನಮಗೂ ಒಂದು ಅವಕಾಶ ಕೊಡಲಿ ಅಂತ ಹೇಳಿ ಎಲ್ಲರೂ ಕೇಳೋಣ. ಯಾರಿಗೆ ಕೊಟ್ಟರು ನಾವು ಸಂಬಂಧ ಇರೋಣ ಅಂತ ಹೇಳಿದ್ರು. ಆಯ್ತು ಮಾಡೋಣ, ಮತ್ತೆ ಕೇಳೋದ್ರಲ್ಲಿ ಏನು ತಪ್ಪಿದೆ ಅಂತ ಎಲ್ಲರೂ ಕೇಳಿದ್ದಾರೆ. ಇಲ್ಲ, ನೋ ಕ್ಲೇಮ್, ನಮ್ದು ಏನೂ ಇಲ್ಲ. ಥ್ಯಾಂಕ್ ಯು ಸೊ ಮಚ್. CM ಆಗಲಿ ಅನ್ನುವಂತ ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ. ಅದು ನನಗೆ ಇನ್ನೂ ಏನು ಕೇಳಿಲ್ಲ ಸರ್. ಸದೆಯವರ ನಾನು ಕೇಳಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಭಿಮಾನಿಗಳು ಮುಂದಿನ CM ಸತೀಶ್ ಜಾರಕಿಹೊಳಿ ಅಂತ ಅವರು ಅಭಿಮಾನಿಗಳು ಹೇಳ್ತಾರೆ. ಹೇಳೋದ್ರಲ್ಲಿ ತಪ್ಪೇನಿದೆ. ಶಕ್ತಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಅದೆಲ್ಲ ಅದು ಹೈಕಮಾಂಡ್ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ಸರ್. ಇದೆಲ್ಲ ಒಟ್ಟು ಏನಿದ್ರು ಡಿಸಿಷನ್ ತಗೊಳ್ಳೋದು ಹೈಕಮಾಂಡ್. ಥ್ಯಾಂಕ್ ಯು. ಸರ್ ಒಂದು ಎರಗಟ್ಟೆ ಬರ್ರಿ.